ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೆಸುವಿನ ಗಡ್ಡೆಯಲ್ಲಿರುವಂತಹ ಸಿಪ್ಪೆನ ಯಾವ ರೀತಿ ಈಸಿಯಾಗಿ ತೆಗಿಬೋದು ಅಂತ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ಇದರಲ್ಲಿರುವಂತಹ ಔಷಧಿಯ ಗುಣಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀನಿ. ಮೊದಲಿಗೆ ನೀವು ಒಂದು ಬಟ್ಲಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡು ಕೈಗೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಕೆಸುವಿನ ಗೆಡ್ಡೆನ ತೆಂಗಿನಕಾಯಿ ಜುಟ್ಟು ಬರುತ್ತಲ್ವ ಅದರಲ್ಲಿ ನೀವು ಚೆನ್ನಾಗಿ ರಬ್ ಮಾಡಬೇಕು. ಈ ಕೆಸುವಿನ ಗೆಡ್ಡೆನ ನಾವು ವೈಜ್ಞಾನಿಕವಾಗಿ ಕೊಲೊಕೇಶಿಯಾ ಎಸ್ಕ್ಯುಲೆಂಟಾ ಅಂತ ಹೇಳಿ ಕರಿತೀವಿ. ಇದರಲ್ಲಿ ವಿಟಮಿನ್ ಬಿ, ವಿಟಮಿನ್ B6, ವಿಟಮಿನ್ ಸಿ ಇದೆ. ಅದೇ ರೀತಿಯಾಗಿ ಇಲ್ಲಿ ಹೆಚ್ಚಿನ ನಾರಿನ ಅಂಶ ಕೂಡ ಇದು ಹೊಂದಿದೆ. ಇದು ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೊರಗಡೆ ಹಾಕುತ್ತೆ, ಅಂದರೆ ಬಾಡಿನ ಡಿಟಾಕ್ಸಿಫಿಕೇಷನ್ ಮಾಡುತ್ತೆ. ಅದೇ ರೀತಿಯಾಗಿ ಇದು ಕರುಳಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹೈ ಬ್ಲಡ್ ಪ್ರೆಷರ್ ಇರೋರು, ಹೃದಯ ಸಂಬಂಧಿ ಕಾಯಿಲೆಗಳಿರೋರು, ಶುಗರ್ ಪೇಷಂಟ್ಸು ಕೂಡ ಇದನ್ನು ಬಳಸ್ಬೋದು. ಅದೇ ರೀತಿ ಇದು ಜೀರ್ಣಶಕ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇನ್ನು ಇದು ರಾಮಬಾಣ ಅಂದರೆ ಪೈಲ್ಸ್ ಇರೋರು ಕೂಡ ಇದನ್ನು ಬಳಸೋದ್ರಿಂದ ಇದು ಕಡಿಮೆ ಮಾಡುತ್ತೆ. ಅದೇ ರೀತಿಯಾಗಿ ಹೊಸದಾಗಿ ತೊಗೊಂಡಿರೋಂಥ ಆ ಸ್ಕ್ರಬ್ಬಲ್ಲಿ ಕೂಡ ನೀವು ಈಸಿಯಾಗಿ ಇದರಲ್ಲಿರೋ ಸಿಪ್ಪೆನ ರಿಮೂವ್ ಮಾಡ್ಬೋದು. ಇದನ್ನು ಕಫ ಮತ್ತು ಪಿತ್ತಕ್ಕೆ ಕೂಡ ಬಳಸ್ತಾರೆ. ನೋಡಿ, ಇದರಲ್ಲಿ ನಾನು ರಿಮೂವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ, ಎಷ್ಟು ಈಸಿಯಾಗಿ, ಎಷ್ಟು ನೀಟಾಗಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ನಾವು ಈ ಕೆಸುವಿನ ಗೆಡ್ಡೆಯಲ್ಲಿರುವಂತಹ ಎಲೆನ ಕೂಡ ಬಳಸ್ತೀವಿ. ಮಲೆನಾಡು ಕಡೆ ಇದು ತುಂಬಾ ಹೆಚ್ಚಾಗಿ ಬಳಸುವಂಥದ್ದು. ನಾವೆಲ್ಲ ಸಣ್ಣವರಿದ್ದಾಗ ಇದನ್ನು ತುಂಬಾ ಬಳಸ್ತಾ ಇದ್ವಿ. ಕೆಸದ ಪಲ್ಯ ಅಥವಾ ಕೆಸಿನ ಗಂಟಿನ ಪಲ್ಯ ಅಂತ ಹೇಳಿದ್ರೆ ಎಲ್ಲರೂ ನಾಲ್ಗೆ ಚಪ್ಪರಿಸ್ಕೊಂಡು ರೊಟ್ಟಿ ಜೊತೆ ತಿಂತಾಯಿದ್ವಿ. ಸೊ ಇವಾಗ ಕ್ಲೀನಾಗಿದೆ ನೋಡಿ. ಇದನ್ನು ನೀವು ನೀರಲ್ಲಿ 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ವೆರೈಟೀಸ್ಗಳನ್ನ ಮಾಡ್ತಾರೆ. ನೀವು ಇದನ್ನು ಚೆನ್ನಾಗಿ ಬೇಯಿಸಿ, ಕುಕ್ಕರಲ್ಲಿ ಕೂಡ ಬೇಯಿಸಿ ಸಿಪ್ಪೆ ತೆಗೆದು ಕೂಡ ಇದನ್ನು ಪಲ್ಯ ಮಾಡ್ಬೋದು. ಅಥವಾ ಈ ರೀತಿಯಾಗಿ ಈಸಿಯಾಗಿ ಸಿಪ್ಪೆನ ತೆಗೆದು ಅದರಲ್ಲಿ ಕೂಡ ನೀವು ನಿಮಗೆ ಬೇಕಾದಂತಹ ಪದಾರ್ಥಗಳನ್ನ ಮಾಡ್ಕೋಬಹುದು. ಇದು ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಚಿಪ್ಸ್ ಕೂಡ ಮಾಡ್ತಾರೆ. ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಇದನ್ನು ನಾವೀಗ ಮ್ಯಾರಿನೇಟ್ ಮಾಡಬೇಕು. ಮೊದಲಿಗೆ ಉಪ್ಪು, ಅರಿಶಿನ ಪುಡಿ, ಅದೇ ರೀತಿ ಖಾರ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಒಂದು 30 ನಿಮಿಷಗಳ ಕಾಲ ಹಾಗೆ ಮುಚ್ಚಿಡಬೇಕು. ಅದಾದಮೇಲೆ ಒಂದು ಬಾಣಲಿ ಕಾಯಕ್ಕೆ ಇಟ್ಕೊಳ್ಳಿ. ಅದಕ್ಕೆ ಎಣ್ಣೆ ಹಾಕಿ ಅದಾದಮೇಲೆ ನೀವು ಮ್ಯಾರಿನೇಟ್ ಮಾಡಿರುವಂತಹ ಕೆಸುವಿನ ಗೆಡ್ಡೆನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಒಂದು 5ರಿಂದ 6 ನಿಮಿಷಗಳ ಕಾಲ ನೀವು ಚೆನ್ನಾಗಿ ಸ್ಟಿರ್ ಮಾಡಿ, ಯಾಕಂದರೆ ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಇದು ಈಗ 1/4% ಬೆಂದಿದೆ. ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಈ ಒಂದು ಗ್ರೇವಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಮೊಸರು ಹಾಗೂ ಕಸ್ತೂರಿ ಮೇಥಿ. ಈಗಾಗಲೇ ಕೆಸುವಿನ ಗೆಡ್ಡೆನ ಫ್ರೈ ಮಾಡಿರುವಂಥ ಪಾತ್ರೆಗೆ ನೀವು ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಅದು ಬೆಂದ ಮೇಲೆ ಅದಕ್ಕೆ ಟೊಮ್ಯಾಟೋನ ಹಾಕಬೇಕು. ಟೊಮ್ಯಾಟೊ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿ ಅದಕ್ಕೆ 1 ಸ್ಪೂನ್ ಉಪ್ಪನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಚೆನ್ನಾಗಿ ಸ್ಟಿರ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ನ ಬಿಡಬೇಕು. ಈಗ ಚೆನ್ನಾಗಿ ಬೆಂದಿದೆ. ಅದು ಒಂದು ಸರಿ ಸ್ಟಿರ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕಿ ಸ್ಟಿರ್ ಮಾಡಿ 1/4 ಕಪ್ಪಷ್ಟು ಮೊಸರು ಇದಕ್ಕೆ ಹಾಕಬೇಕು. ಮೊಸರು ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಬೇಕು. ಸ್ಟಿರ್ ಆದಮೇಲೆ ನೀವು ಈಗ ಆಲ್ರೆಡಿ ಫ್ರೈ ಮಾಡಿ ಇಟ್ಟಿರುವಂತಹ ಕೆಸುವಿನ ಗೆಡ್ಡೆನ ಅದಕ್ಕೆ ಹಾಕಿ ಮತ್ತು ಸ್ಟಿರ್ ಮಾಡಬೇಕು. ಈಗ ಇದರಲ್ಲಿ ಒಂದು 5 ಮಿನಿಟ್ಸ್ ಅದು ಚೆನ್ನಾಗಿ ಬೇಯಲಿ. ಬೆಂದಾದಮೇಲೆ ನೀವು ಅದಕ್ಕೆ ಒಂದು 2 ಲೋಟದಷ್ಟು ನೀರನ್ನ ಹಾಕಬೇಕು. ಹಾಕಿ ಅದನ್ನು ಬೇಯೋಕ್ಕೆ ಒಂದು 15 ನಿಮಿಷ ಬಿಡಬೇಕು. ನೋಡಿ, 15 ನಿಮಿಷ ಬಿಟ್ಟಿದ್ದೆ. ಅದು ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಬೆಂದ ಮೇಲೆ ಇದನ್ನ ತೋರಿಸ್ತಾ ಇದ್ದೀನಲ್ಲ, ಅಷ್ಟು ಹುಣಸೆ ಹುಳಿನ ಚೆನ್ನಾಗಿ ನೀರಲ್ಲಿ ಹಿಂಡ್ಕೊಂಡು ಅದನ್ನು ಅದಕ್ಕೆ ಹಾಕಿ ಮತ್ತು ಸ್ಟಿರ್ ಮಾಡಿ ಅದು ಒಂದು 2 ಮಿನಿಟ್ಸು ಬೆಂದ ಮೇಲೆ ಅದಕ್ಕೆ ನೀವು ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೇನು ಇಷ್ಟನೋ ಅದರಲ್ಲಿ ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಚಪಾತಿಗಾದರೂ ತಿನ್ಬೋದು, ದೋಸೆಗಾದರೂ ತಿನ್ಬೋದು, ಅಕ್ಕಿ ರೊಟ್ಟಿಗಾದರೂ ತಿನ್ಬೋದು. ಸೊ ಮಲೆನಾಡು ಅಂದಮೇಲೆ ನನ್ನ ಫೇವ್ರೆಟ್ಟು ಅಕ್ಕಿ ರೊಟ್ಟಿನೇ. ಹಾಗಾಗಿ ನಾನು ಇದನ್ನು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆಗೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.